ಸೇರ್ಪಡೆ ಆಗ್ತಿರ್ತಕ್ಕಂಥದ್ದು. ಈಗ ಇಲ್ಲಿ ಸುಮಲತಾ ಅವರು ಕೂಡ ಬಂದರು, ನಾವೀಗ ತೋರಿಸ್ತಾ ಹೋಗ್ತೇವೆ ನಿಮಗೆ ದೃಶ್ಯಾವಳಿಯಲ್ಲಿ. ಈಗ ನೋಡ್ಬೋದು ನೀವು ಸುಮಲತಾ ಅವರು ನೋಡಿ ಬಂದರು ಈಗಷ್ಟೇ. KA50 MC 999 ವೆಹಿಕಲ್ ಅವರು ಸುಮಲತಾ ಅವರು ಬಂದಿದ್ದಾರೆ. ಜಸ್ಟ್ ಸುಮಲತಾ ಎಂಟ್ರಿ ಕೊಟ್ಟಿದ್ದಾರೆ ಈಗಾಗಲೇ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಸಂಸದೆ ಸುಮಲತಾ ಅವರು ಬಿಜೆಪಿ ಕಚೇರಿಗೆ ಈಗಷ್ಟೇ ಆಗಮಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಅಭಿಮಾನಿಗಳು ಅಲ್ಲಿ ಸೇರಿದ್ದಾರೆ. ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ ಹೂಗುಚ್ಛ ನೀಡುವ ಮೂಲಕ. ಅಧಿಕೃತವಾಗಿ ಪಾರ್ಟಿ ಜಾಯಿನ್ ಆಗ್ತಾ ಇದ್ದಾರೆ. ಸುಮಲತಾ ಅವರು ಈಗ ಬಿಜೆಪಿ ಕಚೇರಿಗೆ ಆಗಮಿಸಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಅವರಿಗೆ ಅನೇಕರು ಸಾಥ್ ನೀಡ್ತಾ ಇರುವಂತಹ ದೃಶ್ಯಗಳು ಕೂಡ ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಸೇರ್ಪಡೆ ಕಾರ್ಯಕ್ರಮ ಇವತ್ತು ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರು ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸುಮಲತಾ ಅಂಬರೀಶ್ ಅವರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಪಕ್ಷಕ್ಕೆ ಸೇರ್ಪಡೆ ಕೂಡ ಆಗ್ತಾರೆ. ನಮ್ಮ ವಿಜಯ್ ಶಿವಣ್ಣ ಇದ್ದಾರೆ ನಮಗೆ. ಸುಮಲತಾ ಅಂಬರೀಶ್ ಅವರು ಜಗನ್ನಾಥ ಭವನಕ್ಕೆ ಆಗಮಿಸ್ತಿರುವಂಥ ದೃಶ್ಯ. ಆ ಮೂಲಕ ಸುಮಲತಾ ಅಂಬರೀಶ್ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಆ ಮೂಲಕ ಸುಮಲತಾ ಅಂಬರೀಶ್ ಅವರ ರಾಜಕೀಯ ಜೀವನದ ಮತ್ತೊಂದು ಮಹತ್ವದ ಘಟ್ಟ ಇದು. ಅಂಬರೀಶ್ ಅವರ ಸಮಾಧಿಗೆ ಹೋಗಿ ಅಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡು ಬಂದು ಪೂಜೆಯನ್ನು ಸಲ್ಲಿಸಿ ಸುಮಲತಾ ಅಂಬರೀಶ್ ಅವರು ಈಗ ಬಿಜೆಪಿ ಕಚೇರಿಗೆ ಆಗಮಿಸಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಬಿಜೆಪಿಯ ಕಾರ್ಯಕರ್ತರು ಮತ್ತು ನಾಯಕರು ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಬಿಜೆಪಿ ಕಚೇರಿಗೆ ಆಗಮಿಸ್ತಾ ಇರುವಂಥ ಸುಮಲತಾ ಮೇಡಮ್, ಸುಮಲತಾ ಮೇಡಮ್ ನೋಡಿ, ಸುಮಲತಾ ಅಂಬರೀಶ್ ಅವರು ಆಮೇಲೆ ಮಾತಾಡ್ತೀನಿ ಅನ್ನೋದನ್ನು ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಆಮೇಲೆ ಮಾತಾಡ್ಬೋದು. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ ಸುಮಲತಾ ಅಂಬರೀಶ್ ಅವರು ಆಗಮಿಸ್ತಿರುವಂಥ ದೃಶ್ಯ. ಬಿಜೆಪಿ ಕಚೇರಿಗೆ ಬಂದಿದ್ದಾರೆ, ಕೆಲವೇ ಕ್ಷಣದಲ್ಲಿ ಸೇರ್ಪಡೆ ಆಗ್ತಾರೆ. ಆ ಮೂಲಕ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮತ್ತೊಂದು ಎಲ್ಲವೂ ಕೂಡ ಇವತ್ತೊಂದು ನಿರ್ಣಯ ಆಗತ್ತೆ. ಪಕ್ಷದ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧ ಅಂತೇಳಿ ಅಂಬರೀಶ್ ಅವರು ಆಲ್ರೆಡಿ ಹೇಳಿದ್ದಾರೆ. ತಮ್ಮ ಮಗನ ರಾಜಕೀಯ ಭವಿಷ್ಯ, ಮುಂದೆ ತಮ್ಮನ್ನ ಹೇಗೆ ಪಕ್ಷದಲ್ಲಿ ಯಾವ ರೀತಿ ಸ್ಥಾನಮಾನ ಸಿಗುತ್ತೆ ಅದೆಲ್ಲವೂ ಕೂಡ ಪಕ್ಷ ತೀರ್ಮಾನ ಮಾಡುತ್ತೆ ಅನ್ನೋದನ್ನು ಕೂಡ ಸುಮಲತಾ ಅಂಬರೀಶ್ ಅವರು ಹೇಳ್ತಾ ಇದ್ರು. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ. ಸುಮಲತಾ ಅಂಬರೀಶ್ ಅವ್ರನ್ನ ಬಿಜೆಪಿ ಪಕ್ಷದಲ್ಲಿ ಯಾವ ರೀತಿ ಸ್ಥಾನಮಾನ ಕೊಟ್ಟು ಅವ್ರನ್ನ ಮುಂದೆ ಕರೆದುಕೊಂಡು ಹೋಗ್ತಾರೆ ಅನ್ನೋದು. ಸದ್ಯಕ್ಕೆ ಸುಮಲತಾ ಅಂಬರೀಶ್ ಅವರು ಇನ್ನೇನು ಕೆಲವೇ ಕ್ಷಣದಲ್ಲಿ ಪಕ್ಷದ ಬಾವುಟವನ್ನು ಹಿಡಿತಾರೆ. ಬಿಜೆಪಿ ಪಕ್ಷದ ಬಾವುಟವನ್ನು ಹಿಡಿದು ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ ಸುಮಲತಾ ಅಂಬರೀಶ್ ಅವರು. ಆ ಮೂಲಕ ಒಂದು ಭಾರಿ ಒಂದು ಪರಿಣಾಮ ಅಂತ ಹೇಳಿದ್ರೆ, ಸುಮಲತಾ ಅಂಬರೀಶ್ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ. ಆನಂತರ ಸುಮಲತಾ ಅಂಬರೀಶ್ ಅವರು ಕುಮಾರಸ್ವಾಮಿ ಅವರ ಮೈತ್ರಿ ಅಭ್ಯರ್ಥಿ ಇರುವಂತಹ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಆಗುತ್ತೆ. ಅವರು ಎದುರಾಳಿಯಾಗಿ ಬರ್ತಾರೆ, ಸ್ವಾಭಿಮಾನಿ ಮತವನ್ನು ಮತ್ತೆ ಕೇಳ್ತಾರೆ ಅನ್ನೋ ಲೆಕ್ಕಾಚಾರಗಳೆಲ್ಲವೂ ಕೂಡ ಇತ್ತು. ಆದರೆ ಅವರ ತೀರ್ಮಾನ ಒಂದು ಪ್ರಬುದ್ಧತೆಯನ್ನು ಮೆರೆದಿರೋರು ಸುಮಲತಾ ಅಂಬರೀಶ್ ಅವರು. ಆ ಮೂಲಕ ನಾನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತೇನೆ, ಮೈತ್ರಿ ಅಭ್ಯರ್ಥಿಯನ್ನು ಬೆಂಬಲಿಸ್ತೀನಿ, ಆ ಮೂಲಕ NDA ಅಭ್ಯರ್ಥಿ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸುವ ಮೂಲಕ ದೊಡ್ಡ ಮಟ್ಟದಲ್ಲಿ ಮೋದಿಯವರ ಕೈ ಬಲಪಡಿಸುವ ಪ್ರಯತ್ನ ಮಾಡ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾನು ಸಂಸದರಾಗಿದ್ದಾಗ ನನ್ನ ಕ್ಷೇತ್ರಕ್ಕೆ ಸುಮಾರು 4,000 ಕೋಟಿವರೆಗೂ ಕೂಡ ಅನುದಾನವನ್ನು ಕೊಟ್ಟರು. ಅದಾದ ನಂತರ ಪ್ರತಿ ಹಂತದಲ್ಲೂ ಕೂಡ ನನ್ನನ್ನು ಗೌರವಯುತವಾಗಿ ನಡೆದುಕೊಂಡು ಬಂದರು. ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯವೈಖರಿಯನ್ನು ಮೆಚ್ಚುವತ್ತು ನಾನು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀನಿ. ಆ ಮೂಲಕ ಎಲ್ಲ ಲೆಕ್ಕಾಚಾರಗಳು ನಾವು ಸುಮಲತಾ ಅಂಬರೀಶ್ ಅವರ ರಾಜಕೀಯ ಸೂಕ್ಷ್ಮತೆಯನ್ನು ಗಮನಿಸ್ತಾ ಹೋದಾಗ ಮುಂದೆ ಅವರನ್ನು ಯಾವ ರೀತಿಯಾಗಿ ಪಕ್ಷ ಗುರುತಿಸುತ್ತೆ ಮತ್ತು ಯಾವ ರೀತಿ ಸ್ಥಾನಮಾನ ಕೊಡುತ್ತೆ ಅಂತ ನೋಡಿದಾಗ ರಾಜ್ಯಸಭಾ ಸ್ಥಾನ ಅವರಿಗೆ ಕೊಡ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಇದೆ. ಮತ್ತು ತಮ್ಮ ಪುತ್ರನ ರಾಜಕೀಯ ಭವಿಷ್ಯದ ಬಗ್ಗೆಯೂ ಕೂಡ ಪಕ್ಷದಲ್ಲಿ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಇದೆ. ಸದ್ಯಕ್ಕಂತೂ ಸುಮಲತಾ ಅಂಬರೀಶ್ ಅವರು ಅದೆಲ್ಲದರ ನಡುವೆ ಈಗ ಬಿಜೆಪಿ ಪಕ್ಷಕ್ಕೆ ಕೆಲವೇ ಮಿನಿಟ್ನಲ್ಲಿ ಈಗ ಇಲ್ಲಿಂದ ಹೋಗಿದ್ದಾರೆ. ಕೆಲವೇ ನಿಮಿಷದಲ್ಲಿ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಬಿಜೆಪಿಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಇದ್ದಾರೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ವಿಜೇಂದ್ರ ಕೂಡ ಆಗಮಿಸ್ತಾರೆ. ಜನಾರ್ದನ ರೆಡ್ಡಿ ಕೂಡ ಬಿಜೆಪಿ ಕಚೇರಿಗೆ ಬಂದರು. ಹಾಗೆ ಬಿಜೆಪಿಯ ಚಲುವಾದಿ ನಾರಾಯಣ ಸ್ವಾಮಿಯಿಂದ ಹಿಡಿದು ಹಿರಿಯ ನಾಯಕರೆಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಜಗನ್ನಾಥ ಭವನ ಬಿಜೆಪಿಯ ಕಚೇರಿ ಮಲ್ಲೇಶ್ವರಂನಲ್ಲಿರುವಂಥ ಬಿಜೆಪಿಯ ಕಚೇರಿಯಲ್ಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಆ ಮೂಲಕ
ಹೊಸದೊಂದು ಸ್ಟಾರ್ಟ್ ಸುಮಲತಾ ಅಂಬರೀಷ್ ಅವರ ಈ ರಾಜಕೀಯ ಜೀವನದಲ್ಲಿ ಅಧಿಕೃತವಾಗಿ ಬಿಜೆಪಿ ಪಕ್ಷಕ್ಕೆ ಸೇರುವ ಮೂಲಕ. ಈ ಹಿಂದೆ 2019 ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟನ್ನು ಕೇಳಿದ್ರು, ಆದರೆ ಸಿಕ್ಕಿರಲಿಲ್ಲ. ಮೈತ್ರಿಯ ಅಭ್ಯರ್ಥಿ ಆಗಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟರು. ಆ ನಂತರ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು. ಬಿಜೆಪಿ ಯಾವುದೇ ಕ್ಯಾಂಡಿಡೇಟ್ ಹಾಕಲಿಲ್ಲ, ಬಿಜೆಪಿ ಬಾಹ್ಯವಾಗಿ ಬೆಂಬಲವನ್ನು ಕೊಟ್ಟಿತ್ತು. ಅದಾದ ನಂತರ ಅವರು ಬಿಜೆಪಿಗೆ ಸೇರಬೇಕು ಅನ್ನೋ ಒಂದು ಇಂಗಿತ ಇತ್ತು. ವೇದಿಕೆ ಕಾರ್ಯಕ್ರಮಗಳಲ್ಲಿ ಬಿಜೆಪಿ ಜೊತೆಯಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ರು. ಬಿಜೆಪಿಯ ಬ್ಯಾನರ್ಗಳಲ್ಲೂ ಕೂಡ ಅವರು ಫೋಟೋ ಇದ್ದದ್ದನ್ನು ನಾವು ಬಹಳ ಅಚ್ಚರಿಯಿಂದ ನೋಡ್ತಾ ಇದ್ವಿ. ಟೆಕ್ನಿಕಲ್ ಕಾರಣಗಳಿಂದ ಅವರು ಬಿಜೆಪಿಗೆ ಸೇರ್ಪಡೆ ಆಗಿರಲಿಲ್ಲ. ಆದರೆ ಇವತ್ತು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಕುಮಾರಸ್ವಾಮಿ, ಮಂಡ್ಯದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕುಮಾರಸ್ವಾಮಿ ಅವರ ಪರವಾಗಿ ಅವರು ಪ್ರಚಾರವನ್ನು ಯಾವಾಗ ಮಾಡ್ತಾರೆ, ಪಕ್ಷದ ಮುಖಂಡರುಗಳು ಅವರಿಗೆ ಏನೇನು ಸೂಚನೆಗಳನ್ನು ಕೊಡ್ತಾರೆ, ಇದೆಲ್ಲವೂ ಕೂಡ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ನಮ್ಮ ಕಲೀಗ ಸುರೇಶ್ ಕೂಡ ಸುಮಲತಾ ಅಂಬರೀಷ್ ಅವರು ಪಕ್ಷಕ್ಕೆ ಸೇರ್ಪಡೆ ಆಗುವ ಆ ಸಂದರ್ಭ, ಆ ಪಕ್ಷದ ಈ ಕೊಠಡಿ ಏನಿದೆ ಅದ್ರ ಒಳಗಡೆ ಇದ್ದಾರೆ. ಈಗ ಸುಮಲತಾ ಅಂಬರೀಷ್ ಅವರು ಕೂಡ ಅಲ್ಲೇ ಇದ್ದಾರೆ. ಅಲ್ಲಿಂದ ಇನ್ನಷ್ಟು ಅಪ್ಡೇಟನ್ನು ಸುರೇಶ್ ಕೊಡ್ತಾರೆ. ಸದ್ಯಕ್ಕಂತೂ ಈಗ ಮೇಲ್ಗಡೆ ಹೋಗಿದ್ದಾರೆ ಸುಮಲತಾ ಅಂಬರೀಷ್ ಅವರು. ಅಲ್ಲಿ ಸೇರ್ಪಡೆ ಕಾರ್ಯಕ್ರಮ ಆಗುತ್ತೆ. ಬಿಜೆಪಿ ಬಾವುಟವನ್ನು ಹಿಡಿಯುವ ಮೂಲಕ ಕಮಲವನ್ನು ಅಧಿಕೃತವಾಗಿ ಕೈ ಹಿಡಿತಾರೆ ಸುಮಲತಾ ಅಂಬರೀಷ್. ಸುಮಲತಾ ಅಂಬರೀಷ್ ಅವರ ಕೆಲ ರಾಜಕೀಯ ನಡೆಗಳನ್ನು ಗಮನಿಸಿದಾಗ ಅವರು ತೆಗೆದುಕೊಂಡಂಥ ತೀರ್ಮಾನ, ಅದು ಮಂಡ್ಯದಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕುಮಾರಸ್ವಾಮಿ ಅವರು NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾಗ ತಾವು ಒಂದು ಪ್ರಬುದ್ಧವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ಅವರು ಕುಮಾರಸ್ವಾಮಿ ಅವರಿಗೆ ನಾನು ಬೆಂಬಲವನ್ನು ಕೊಡ್ತೀನಿ, ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ಅನ್ನೋ ಮಾತನ್ನು ಹೇಳಿದಾಗ ಎಲ್ಲರೂ ಕೂಡ ಅದನ್ನು ಬೆಂಬಲಿಸಿದ್ರು. ಸ್ವಾಭಿಮಾನಿ ಮಹಿಳೆ ಸುಮಲತಾ ಅಂಬರೀಷ್, ಸ್ವಾಭಿಮಾನಿ ಸಂಸದೆ ಸುಮಲತಾ ಅಂಬರೀಷ್ ಈಗ ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ. ಆ ಮೂಲಕ 19ರ ಚುನಾವಣೆಯಲ್ಲಿ ಬಿಜೆಪಿ ಸುಮಲತಾ ಗೆಲುವಿಗೆ ಶ್ರಮಿಸಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಡ್ಯಕ್ಕೆ ಬಂದಾಗ ಅವರು ಸುಮಲತಾ ಅಂಬರೀಷ್ ಪರವಾಗಿ ಮತ ಹಾಕಬೇಕು ಅಂಥೇಳಿ ತನ್ನ ಕಾರ್ಯಕರ್ತರಲ್ಲಿ ಅಥವಾ ಮತದಾರರಲ್ಲಿ ಕೇಳ್ಕೊಂಡಿದ್ರು. ಅದೆಲ್ಲ ಸುಮಲತಾ ಅವರಿಗೆ ಋಣ ಇದೆ. ಆ ಕಾರಣದಿಂದ ಸುಮಲತಾ ಅಂಬರೀಷ್ ಅವರು 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ಮತ ಪ್ರಚಾರವನ್ನು ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಅದಾದ ನಂತರ ಸುಮಲತಾ ಅಂಬರೀಷ್ ಅವರು ಈಗ 2024ರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದರು. ಬಿಜೆಪಿಯಿಂದ ಟಿಕೆಟ್ ಕೇಳಿದ್ರು, ಆದರೆ ಬಿಜೆಪಿಯಿಂದ ಟಿಕೆಟ್ ಕೊಡಲಿಲ್ಲ. ಯಾಕಂತ ಹೇಳಿದರೆ ಬಿಜೆಪಿ ಮತ್ತು JDS ಅಲೈನ್ಸ್ ಮಾಡಿಕೊಂಡು NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಕಣದಲ್ಲಿರೋದ್ರಿಂದಾಗಿ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಆ ನಂತರ ಅವರ ಕಾರ್ಯಕರ್ತರು ಮತ್ತು ಮಂಡ್ಯ ಭಾಗದ ಅಂಬರೀಷ್ ಅಭಿಮಾನಿಗಳು ಅವರೆಲ್ಲರೂ ಕೂಡ ಹೇಳಿದ್ದು, ನೀವು ಪಕ್ಷೇತರವಾಗಿ ನಿಂತರೂ ಕೂಡ ನಾವು ಸ್ವಾಭಿಮಾನಿ ಮತಗಳನ್ನು ನಿಮ್ಗೆ ಹಾಕ್ತೀವಿ, ಸ್ವಾಭಿಮಾನಿ ಓಟ್ಗಳು ನಿಮ್ಗೆ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಆದರೆ ಸುಮಲತಾ ಅಂಬರೀಷ್ ಅವರಿಗೆ ಬಹುಶಃ ಅದು ಒಪ್ಪಿಗೆ ಆಗಿಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಬಿಜೆಪಿ ಪಕ್ಷ ನನಗೆಲ್ಲ ಕೊಟ್ಟಿದೆ. ನರೇಂದ್ರ ಮೋದಿ ಅವರು 4,000 ಕೋಟಿ ಅನುದಾನವನ್ನು ತನ್ನ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಗೌರವಯುತವಾಗಿ ನನ್ನನ್ನು ನೋಡಿಕೊಂಡಿದ್ದಾರೆ. ಈ ಎಲ್ಲ ಕಾರಣದಿಂದ ನಾನೇನಾದರೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ತ್ರಿಕೋನ ಸ್ಪರ್ಧೆ ಆಗುತ್ತೆ. ಆಗ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲೋದು ಕಷ್ಟ ಆಗುತ್ತೆ. NDA ಮೈತ್ರಿಕೂಟದ ಅಭ್ಯರ್ಥಿ ಕುಮಾರಸ್ವಾಮಿ ಅವರ ಗೆಲುವಿಗೆ ಸ್ವಲ್ಪ ಟಫ್ ಆಗ್ಬೋದು. ಆ ಕಾರಣದಿಂದ ಒಂದು ಜಾಣ ನಡೆಯನ್ನು ಪ್ರದರ್ಶನ ಮಾಡ್ತಾರೆ. ಅದು ನಾನು ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ, ಬಿಜೆಪಿ ಪಕ್ಷಕ್ಕೆ, ಮತ್ತು ಕುಮಾರಸ್ವಾಮಿ ಅವರನ್ನು ಬೆಂಬಲಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಅದರಂತೆ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗೋ ಕಾರ್ಯಕ್ರಮದಲ್ಲಿ ಸುಮಲತಾ ಅವರು ಆಗಮಿಸಿದ್ದಾರೆ. ಕೆಲವೇ ನಿಮಿಷದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಆ ಮೂಲಕ ಮಹತ್ವದ ಹೆಜ್ಜೆಯನ್ನು ಸುಮಲತಾ ಅಂಬರೀಷ್ ಅವರು ಇಡುತ್ತಿದ್ದಾರೆ.